Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಥರ್ಡ್ ಸೆಮ್ ಬಿ ಕಾಮ್ ಅವ್ರಿಗೆ ಎಷ್ಟು ಸಬ್ಜೆಕ್ಟ್ಸ್ ಇದ್ದಾವೆ ಆ್ಯಂಡ್ ಅವಕ್ಕೆ ಮಾರ್ಕ್ಸ್ ಎಷ್ಟು ಅಂತ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿರ ಹಂಗೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬನ್ನಿ ನೋಡ್ತಾ ಹೋಗೋಣ. ಥರ್ಡ್ ಸೆಮ್ ಬಿ ಕಾಮ್ ಅವ್ರಿಗೆ ಟೋಟಲ್ 7 ಸಬ್ಜೆಕ್ಟ್ಸ್ ಇರುತ್ತೆ. ಆ್ಯಂಡ್ ಫಸ್ಟು ನೋಡೋದಾದರೆ ಕನ್ನಡ, ಅದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಆಗಿರುತ್ತೆ 60 ಮಾರ್ಕ್ಸ್ಗೆ. ಆ್ಯಂಡ್ ಇಂಗ್ಲೀಷ್ ಅದು ಕೂಡ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಆಗಿರುತ್ತೆ, ಅದು 60 ಮಾರ್ಕ್ಸ್ಗೆ ಇರುತ್ತೆ. ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್ ಬಂದು ಇದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿರುತ್ತೆ, 60 ಮಾರ್ಕ್ಸ್ಗೆ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಕಾರ್ಪೊರೇಟ್ ಅಕೌಂಟಿಂಗ್ ಇದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿರುತ್ತೆ ಆ್ಯಂಡ್ 60 ಮಾರ್ಕ್ಸ್ಗೆ ಇರುತ್ತೆ. ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟು ಥಿಯರಿ ಸಬ್ಜೆಕ್ಟ್ ಆಗಿರುತ್ತೆ, 60 ಮಾರ್ಕ್ಸ್ಗೆ ಇರುತ್ತೆ. ನೆಕ್ಸ್ಟು ಬಂದು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸು ಇದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿರುತ್ತೆ, 60 ಮಾರ್ಕ್ಸ್ಗೆ ಇರುತ್ತೆ. ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದು ನಾನ್ ಕೋರ್ ಸಬ್ಜೆಕ್ಟ್ ಆಗಿರುತ್ತೆ, ಇದು 30 ಮಾರ್ಕ್ಸ್ಗೆ ಇರುತ್ತೆ. ಆ್ಯಂಡ್ 20 ಮಾರ್ಕ್ಸ್ ಬಂದು ಇಂಟರ್ನಲ್ಸ್ ಇರುತ್ತೆ. ಅಂದರೆ ಈ ಸೆಮ್ಮಲ್ಲಿ ನಿಮಗೆ ಟೋಟಲ್ 3 ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇರುತ್ತೆ ಆ್ಯಂಡ್ 1 ಥಿಯರಿ ಸಬ್ಜೆಕ್ಟ್ ಆ್ಯಂಡ್ 2 ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಇರುತ್ತೆ. ಇದು ಒಂದು ವಿಡಿಯೋ ಆಗಿರುತ್ತೆ. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ. ಓಕೆ, ಸಿ ಇನ್ ನೆಕ್ಸ್ಟ್ ವಿಡಿಯೋ.